ಮಂಜುನಾಥ್ ಪಾರ್ಥಿವ ಶರೀರ ಈಗ ಶಿವಮೊಗ್ಗ ತಲುಪಿದೆ. ಮೆರವಣಿಗೆ ಮೂಲಕವಾಗಿ 12 ಗಂಟೆ ನಂತರ ಅಂತ್ಯಕ್ರಿಯೆಯನ್ನು ಮಾಡ್ತಾರೆ. ಸೊ ಈಗಾಗಲೇ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರು. ನೋಡಿ, ಶಿವಮೊಗ್ಗ ತಲುಪಿದೆ. ಈಗ ಶಿವಮೊಗ್ಗವನ್ನು ತಲುಪಿರುವಂಥದ್ದು ಮಂಜುನಾಥ್ ಅವರ ಪಾರ್ಥಿವ ಶರೀರ. ಸೊ ಶಿವಮೊಗ್ಗ ತಲುಪಿದ ನಂತರ ಈಗ ಅಲ್ಲಿ ಮೆರವಣಿಗೆಯನ್ನು ಕೂಡ ಮಾಡ್ತಾರೆ. ಜನ ಎಲ್ಲ ಬಂದಿದ್ದಾರೆ, ಬರಮಾಡ್ಕೊಳ್ತಾ ಇದ್ದಾರೆ. ಮೆರವಣಿಗೆ ಕೂಡ ಸಾಗುತ್ತೆ. ಈಗ ಸಾರ್ವಜನಿಕರೆಲ್ಲ ಸೇರ್ಕೊಂಡಿದ್ದಾರೆ. ಎಲ್ಲರಲ್ಲೂ ಕೂಡ ಆಕ್ರೋಶ ಉಕ್ಕಿ ಹರಿತಾ ಇದೆ. ಇಷ್ಟೇ, ನಮ್ದೇನು ಇಲ್ಲ. ಈ ಕೂತ್ಕೊಂಡ್ಬಿಟ್ಟು ಇಷ್ಟು ನಮ್ಗೆ ಒಳಗಡೆಗಿಂತ ಆಕ್ರೋಶವನ್ನು ಇಷ್ಟೊಂದಿಷ್ಟು ಘೋಷಣೆಗಳನ್ನು ಕೂಕ್ಕೊಂಡು ಅವ್ರ ಮೇಲೆ ಒಂದಿಷ್ಟು ಬೈಕೊಂಡು ಇವ್ರ ಮುಂದೆ ಬೈಕೊಂಡು ಇದನ್ನೊಂದೇ ನಮ್ಮ ಹತ್ರ ಆಗೋದು. ಇನ್ನೇನಾಗುತ್ತೆ ನಮ್ಮ ಹತ್ರ ಹೇಳಿ ನೋಡೋಣ. ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ, ಏನಾಗುತ್ತೆ ನಮ್ಮ ಹತ್ರ? ಈ ಮನಸ್ಥಿತಿಗಳು ಯಾವತ್ತು ಹೋಗಬೇಕು ಅಂತಂದರೆ, ಯಾವನ್ ಇಲ್ಲಿರುವಂತಹ ಒಳಗಡೆಗಿರುವಂತಹ ಉಗ್ರರ ಸ್ವರೂಪದಲ್ಲಿರೋನಿಗೆ ಪಾಠ ಕಲಿಸೋದಿಲ್ವೋ ಅಲ್ಲಿಯವರೆಗೂ ಇದೇ ಅಷ್ಟೇ. ಕೋಪ ಬಂತ, ಒಂದಿಷ್ಟು ಆಕ್ರೋಶ, ಇಷ್ಟೊಂದು ಹೇಳ್ಕೊಂಡು, ಇಷ್ಟೊಂದು ಈ ಥರ ನೋಡಿ ಲಿಂಗ ಹಾಕ್ಕೊಂಡು ಓಡಾಡೋದು, ಇಷ್ಟೇ. ಏನಿದೆ ನಮ್ಮ ಹತ್ರ?